ಎಲ್ಲಿ ಸರ್ ಅನ್ಸಿರೋದು? ಯಾವತ್ತು ಸರ್ ಗಾಜ ಅಂತ ಕಂಪ್ಲೇಂಟ್ ಯಾಕೆ ಸರ್ ನೀವು ಮಾಡಿಲ್ಲ? ನೀವು ಯಾರು ಜನ ಮಾಡಿ ಅಲ್ಲ ನೀವು ಏಡಿಯರ್ ಮಾಡಿದಾರೆ ನಿಮ್ ಏಡಿಯರ್ ಮಾಡಿದಾರೆ ಹೇಳಿ ಏನಂತ ಯಾವತ್ತು ಬಂದು ವಿಸಿಟ್ ಮಾಡ್ಕೊಂಡು ಅವ್ರಿಗೆ ಹೇಳಿ ಎಲ್ಲ ಗಾಜೆಲ್ಲ ಇಲ್ಲ ಸರ್ ಗಾಜ ಹೊಡೆದೈತೆ ಪಾಂಪ್ಲೆಟ್ ಎಲ್ಲೂ ಪೇಪರ್ ಒಂದು ನಿಂತ್ಕೊಂಡು ಇಲ್ಲ ಎಲ್ಲೈತೆ ಏದದು ಅದು ಏನೈತೆ ಯಾವ್ದೋ ಒಂದು ಮೇಡ ಹಾ ಎಲ್ಲಿ ಸಾ ಎಲ್ಲಿ ಅಂದೆ ಎಲ್ಲಿ ಎಣ್ಸಿರೋದು? ಅಲ್ಲ ಬೇಜವಾಬ್ದಾರಿ ಮಾತಾಡಬೇಡಿ ಸರ್ ನೀವು. ಅಲ್ಲ ಬೇಜವಾಬ್ದಾರಿ ಮಾತಾಡಬೇಡಿ. ಏನು ಸರ್ ನೀವು ಉಡಾಪೆ ಮಾತಾಡೋದು? ಒಂದು ಮೆಡಿಸನ್ ತಗೊಳ್ಳಿ ಅಂತಂದ್ರೆ ಸಾಕು ಮೆಡಿಕಲ್ ಸ್ಟೋರ್ ಬರ್ಕೊಡ್ತೀರಿ. ಬನ್ನಿ ಸರ್ ಅಂತಾರೆ ಫೋನ್ ರಿಸೀವ್ ಮಾಡಲ್ಲ ಅಂತಿದ್ದಾರೆ ನೀವು. ಏನು ಸರ್ ನಿಮ್ಗೆ ಕತ್ಕೊಳ್ಳಂಗಾದ್ರೆ ಏನು ಯಾವತ್ತು ಅಂತಂದರೆ ನನಗೆ 2-3 ಸಲ ಮೆಡಿಸನ್ ಕೇಳಿದ್ದೀನಿ. ಅವತ್ತು ಮುಗಿಸ ನೀವು ಚೀಟಿ ಬರ್ಕೊಟ್ಟಿದ್ದಾರೆ ನನಗೆ. ಹಾಂ ಅಲ್ಲ ಈಗ ನಿಮ್ಗೆ ಬೆಳಿಗ್ಗೆಯಿಂದ 10 ಗಂಟೆಯಿಂದ ನಾನು ಫೋನ್ ಮಾಡ್ತಾ ಇದ್ದೀನಿ ಸರ್. ನಾನು ಸರಿ ಕಾಲ್ ಈಗ ನಾನು ಕಾಲ್ ಸರ್ ನೀವು ಬರಬೇಡಿ. ಅಲ್ಲ ಸರ್ ನೀವು ಬರ್ದ್ರೆ ನನ್ನ ಹಸಿಗೆ ಏನೋ ತೊಂದರೆ ಆದರೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. 10 ಗಂಟೆಯಿಂದ ನಾನು ಫೋನ್ ಮಾಡ್ದಲ್ಲ, ನೀವು ಯಾಕೆ ರಿಸೀವ್ ಮಾಡಲ್ಲ? ಇಲ್ಲಿ ಗಂಟೆ ಚಿದ್ರಳ್ಳಿಯಲ್ಲಿ ಡಾಕ್ಟರ್ಗಳು ಇದ್ದವರು ಫೋನ್ ಮಾಡೋದಕ್ಕೆ ಹಸುಗಳನ್ನ ಹೋಗಿ ನೋಡ್ತಾ ಇದ್ರು. ನಾವು ಅವ್ರು ಬಂದ್ರೆ ಪ್ರೀತಿಸೋಸ್ಕರ ಪೆಟ್ರೋಲ್ಗೆ ಚಾರ್ಜ್ ಕೊಡ್ತಾ ಇದ್ದೇವೆ ನಾವು. ನೀವು ಯಾಕೆ ನೀವು ಫೋನ್ ರಿಸೀವ್ ಮಾಡಲ್ಲ? ಏನೀಗ ಅಂತಂದ್ರೆ ಏನು ಹೇಳಿ? ಈಗ ನಾವು ಕೆಲಸ ಇದ್ದ ಫೋನ್ ರಿಸೀವ್ ಮಾಡಕ್ ಆಗಲ್ಲ. ಕೆಲ್ಸ ಇಲ್ದ ಫ್ರೀ ಆಗಿದಾರಲ್ಲ ಎತ್ತಕ್ಕೆ ಏನ್ ಹೇಳಿ? ಯಾವ್ದು ಏನಂತ ಸರ್ಕಾರ ಫೋನ್ ಕೊಡದೆ ಅಂತ. ಸರ್ಕಾರ ನಮ್ಗೆ ಫೋನ್ ಕೊಟ್ಟಿಲ್ಲ. ಸಂಬಳ ಕೊಡ್ತಿದ್ದಾನೆ ಸರ್ಕಾರ, ಸಂಬಳ ಕೊಡುತ್ತೆ. ಸಂಬಳ ಕೊಟ್ರೆ ಫೋನ್ ರಿಸೀವ್ ಮಾಡ್ಬೇಕಂತ ಎಲ್ಲಿದ್ದು ಇಲ್ವಾ? ಕೊಟ್ಟಿಲ್ಲ. ಅಲ್ಲ ಸರ್ ಈಗ ಫೋನ್ ಸರ್ಕಾರ ನಮ್ಗೆ ಫೋನ್ ಕೊಟ್ಟಿಲ್ಲ ಸರ್. ನಾ ಹೇಳೋದೇನು ಗೊತ್ತಾ, ನೀವು ಈಗ ನಾವು ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡಾಗಿಲ್ವಾ? ನನ್ಗೆ ಗೊತ್ತಿಲ್ಲ ಕಾನೂನು ಚೌಕಟ್ಟು ಬಗ್ಗೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ಬೋದು, ಮಾಡಾಗಿಲ್ವ ನಿಮ್ಮ ಇಷ್ಟ. ನೀವು ಫೋನ್ ಮಾಡಿ ರಿಸೀವ್ ಮಾಡಾಗಿಲ್ಲ ಸರ್. ಹಂಗಾದ್ರೆ ನೀವು ಎಲ್ಲಿದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಅಲ್ಲ ನೀವು ಹಾಸ್ಪಿಟ್ಲ್ ಇರೋದೇ ಇಲ್ವಲ್ಲ? ಇರೋದೇ ಇಲ್ವಲ್ಲ ಸರ್. ಅಲ್ಲ ಯಾವತ್ತಂದ್ರೆ ಬಂದಂಗೆಲ್ಲ ನಾ ಎಷ್ಟೋ ಸಲ ಮೊದ್ಲೊಂದ್ಸಲಿ ಬೆಂಗಳೂರು ಡಾಕ್ಟರ್ ಬರ್ತಿದ್ದಾಗ ನಾ ಗೇಟಿಗೆ ಬೀಗ ಹಾಕಿದೆ. ಅಲ್ಲ ನೀವು ಯಾವತ್ತೂ ಸಿಕ್ಕಿಲ್ಲ ಸರ್ ನೀವು. ನಾನು ವಾರಕ್ಕೆ 2 ಸಲ ಬರ್ತೀನಿ. ಯಾವಾಗಲೂ ಸಿಕ್ಕಿಲ್ಲ ಸರ್ ನೀವು. ಯಾವ ಡೇಟಲ್ಲೂ ಸಿಕ್ಕಿಲ್ಲ ಸರ್ ನೀವು. ಫೋನ್ ರಿಸೀವ್ ಅಲ್ಲ ಸರ್. ನಾ ಅದ್ಯಾಕೆ ಸರ್ ಬಂದಿಲ್ಲ? ಅದ್ಯಾಕೆ ಬಂದಿಲ್ಲ ಹೇಳಿ? ಎಲ್ಲಿ ಸಿಕ್ಕಿದಾರೆ? ನೀವು ಫೋನ್ ರಿಸೀವ್ ಮಾಡಲ್ಲ ಅಂತ ಅಂದಮೇಲೆ ನೀವು ಇಲ್ಲಿಗೆ ಬರ್ತೀನಿ ಅಂತ ಯಾವ ಗ್ಯಾರಂಟಿನ? ಅಲ್ಲ ನಾ ಡೈಲಿ ನೀವು CC ಕ್ಯಾಮ್ರಾ ಹಾಕ್ತಿದ್ದಾರೆ. ನಾನು ಬಂದಿಲ್ಲ ಅನ್ನೋದಕ್ಕೆ ನೀವು ಹಾಸ್ಪಿಟ್ಲಿಗೆ ನೀವು ಬರಲ್ಲ. ನೀವು ಏನ ನಾ 2-3 ಸಲ ಬಂದಿದ್ದೀನಿ, 2-3 ವಿಡಿಯೋ ಮಾಡಿದ್ದೀನಿ. ನಾನು ನೀವು ಬಂದಂಗ 2-3 ವಿಡಿಯೋ ಮಾಡಿದ್ದೀನಿ. ಅಲ್ಲ ಯಾಕೆ ನೀವು ರೈತರ ಜೊತೆ ನೀವು ಯಾಕೆ ಉಡಾಪಿ ಮಾತುಗಳು? ನೀವು ಸರ್ ನೀವು ಟ್ರೀಟ್ಮೆಂಟ್ ಮಾಡಬೇಡಿ. ನಗ್ನಗ್ತಾ ಮಾತಾಡಿ. ನೀವ್ಯಾಕ ಒಡೆಯ ರೀತಿ ಯಾಕೆ ಮಾತಾಡ್ದಾರೆ? ನೀವ್ಯಾಕ ಒಡೆಯ ರೀತಿ ಯಾಕೆ ಮಾತಾಡ್ದಾರೆ? ನೀವು ಒಡೆಯ ರೀತಿ ಯಾಕೆ ಮಾತಾಡಿದ್ರಿ? ಫೋನ್ ರಿಸೀವ್ ಮಾಡಲ್ಲ ಅಂತಿದ್ದಾರೆ. ಅಲ್ಲ ನೀವು ಯಾರು ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತಿದ್ದಾರೆ. AD ಸಾಹೇಬ್ರ ಹೇಳ್ತೀನಿ ಅಂದ್ರೆ ಹೇಳಿ ಅಂತಿದ್ದಾರೆ. ಏನು ಸರ್ ನಿಮ್ಮ ಮಾತುಗಳು? ಏನು ಹೇಳಿ? ಅಲ್ಲ AD ಸಾಹೇಬ್ರಿಗೆ ನಾನು 10 ಗಂಟೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ಹಸಿಗೆ ಹುಷಾರಿಲ್ಲ ಅಂತ. ಅಂತಿದ್ರು ನೀವು ಬರೀ ಉಡಾಪಿ ಮಾತಾಡ್ಕೊಂಡು ಸರ್ ಲಿಸ್ಟ್ ತೋರಿಸ್ಲಾ? ಕಾಲ್ ಲಿಸ್ಟ್ ಐತೆ ಸರ್. ಕಾಲ್ ಲಿಸ್ಟ್ ಐತೆ ಸರ್. ನೀವು ಬರೀ ಇಂಥ ಉಡಾಪಿ ಆಡ್ಕೊಂಡು ಈಗ ಬನ್ನಿ ಅಂತಂದ್ರೆ ಆಂಬುಲೆನ್ಸ್ ಫೋನ್ ಹಾಕಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅದಕ್ಕೆ ಸರ್ ಅವೆಲ್ಲ ಮಾತಾಡ್ಬೇಕು. ಎಮರ್ಜೆನ್ಸಿ ಇಲ್ಲ ಸರ್. ನೀವು ಇಲ್ಲಿ ಪಕ್ಕದಲ್ಲಿ ನಾಗಲ್ಗೆರೆ ಕೇಳ್ರಿ. ನೀನು ಸುಮ್ಮನೆ ಮಾತಾಡ್ಬೇಡಿ. ಹೇಳಿ ಹಾಸ್ಪಿಟಲ್ ಬಂದು ಕರೆದು ನೀನು ಬಂದಿಲ್ಲ ಸರ್. ಒಡೆಯ ರೀತಿ ಮಾತಾಡ್ಬೇಡಿ, ದೌರ್ಜನ್ಯ ಮಾಡಬೇಡಿ. ನೀವು ರೈತರ ಮೇಲೆ ದೌರ್ಜನ್ಯ ಮಾಡಬೇಡಿ. ಅಲ್ಲಲ್ಲ ನೀವು ಪಾಪ ಇಲ್ಲಿ ಗೌರ್ಮೆಂಟ್ ಸಂಬಳ ಕೊಡುತ್ತೆ, ಬಿಲ್ಡಿಂಗ್ ಕೊಟ್ಟೈತೆ ಅಂತೇಳಿ ಕಾಲ್ಬಾಯಿ ಜ್ವರಕ್ಕೆ ಪ್ರಕಟಣೆ ಮಾಡಿ ಅಂದ್ರೆ ಮಾಡಾಗಿಲ್ಲ ಅಂದ್ರಲ್ಲ, ಅದು ಅಧಿಸೂಚನೆ ಕೊಡಿ, ಗೈಡೆನ್ಸ್ ಕೊಡಿ. ನೀವೇನ್ರಲ್ಲ ಯಾರು ಹೇಳಿದಾರೆ? ನಡ್ರಿ ಬಂದು ಕೇಳು ಬನ್ನಿ. ಅಲ್ಲ ನೀವು ಟ್ರೀಟ್ಮೆಂಟ್ ಹಸುಗ ಹುಷಾರಿಲ್ದ ಹಸುಗೆ ಟ್ರೀಟ್ಮೆಂಟ್ ಮಾಡಕ್ ಬರಲ್ಲ ಅಂತಿದ್ದಾರೆ. ನೀವು ಅದು ಯಾರು ಕಂಪ್ಲೇಂಟ್ ಮಾಡಿದ್ರೆ ಮಾಡಿ ಅಂತಿದಾರಲ್ಲ. ಏನು ಸರ್ ನಿಮ್ಮ ಕಥೆ? ಯಾರು ಕಂಪ್ಲೇಂಟ್ ಮಾಡಿ ಅಂತಿದಾರಲ್ಲ? ಒಬ್ಬ AD ಅವ್ರ ಹೆಸರು ಹೇಳಿದ್ಮೇಲೆ ಅವ್ರಿಗೆ ಬೆಲೆ ಇಲ್ವಲ್ಲ ನಿಮಗೆ? ನಿಮ್ಮ ಪಶು ಇಲಾಖೆ AD ಅವ್ರಿಗೆ ಹೇಳಿದ್ರು ನೀವು ಬೆಲೆ ಇಲ್ವಲ್ಲ, ಹೇಳ್ಕೊಳ್ಳಿ ಅಂತಾರಲ್ಲ. ಏನು ಸರ್ ನಿಮ್ದು ಅಷ್ಟೊಂದು ದೌರ್ಜನ್ಯನ ಸರ್ ನಿಮಗೆ? ರೈತ ಅಲ್ಲ ನೀವು ಅಲ್ಲ ಮಾತಾಡ್ತಾರೆ ಹಸುಗ ಹುಷಾರಿಲ್ಲ ಅಂತ. ನಾನು ಬೆಳಿಗ್ಗೆಯಿಂದ 10,000 ಮಾಡಿದ್ದೀನಿ. ಹಂಗಾರೆ ನೀವು ಹಂಗಾರೆ ಫೋನ್ ಮಾಡಿದ್ರೆ ನೀವು ಫೋನ್ ಐತಲ್ಲ ಬನ್ನಿ ಅಂದ್ರು ಬರಲ್ಲ. ಅಲ್ಲಲ್ಲ ಕೇಳಕ್ ಬತ್ತು ಅಂತಂದ್ರೆ ಹಂಗಾರೆ ನೀವು ಅದು ನಮ್ಮ ಹಸುಗೆ ಏನೇ ಹುಷಾರಾದ್ರೂ ನೀವು ಬರಲ್ಲ.
ಬಂದ್ ಕರ್ಕೋರಿ ಬರ್ತೀನಿ ಅಂತ ಹೇಳಿಲ್ವೇನ್ರಿ? ಹಂಗಾರೆ ನೀವು ಬಂದ್ ಕರ್ಕೋರಿ ಅಂತ ಅಲ್ಲ ಸರ್ ನೀವು ಫೋನ್ ರಿಸೀವ್ ಮಾಡ್ದಂತ ಸರ್ ನಂಗೆ ಗೊತ್ತಾಗೋದು. ನೀವು ಹಾಸ್ಪಿಟಲ್ ಬರ್ಬೇಕಿಲ್ಲ. ನೀವು ಹಾಸ್ಪಿಟಲ್ ಇರೋದೇ ಹಾಸ್ಪಿಟಲ್ ನೀವು ಇರೋದಿಲ್ವಲ್ಲ ಸರ್? ಹೆಲ್ತ್ ಡಿಪಾರ್ಟ್ಮೆಂಟ್ ಹಂಗೆ ಫೋನ್ ಮಾಡ್ಬಿಟ್ಟು ಡಾಕ್ಟರ್ ಇದ್ದಾರೆ ಇಲ್ವ ಅಂತ ಹೋದಿರ. ಅಲ್ಲಿ ಹೋದಂಗ ಡಾಕ್ಟರ್ಗಳು ಇದ್ದೇ ಇರ್ತಾರೆ ಅಲ್ಲಿ. ನೀವು ಇಲ್ಲಿ ಇರಲ್ವಲ್ಲ, ನೀವು ಫೋನ್ ರಿಸೀವ್ ಈಗ ಸರ್ ನಾನು ತಾಲೂಕು ಆಡಳಿತಾಧಿಕಾರಿಗೆ ನಾನು ಫೋನ್ ಮಾಡ್ತೀನಿ. ಈಗ ನಾನು ಅವ್ರು ರಿಸೀವ್ ಮಾಡಿದಾರ ಮಾಡಲ್ಲ ನೋಡಿ. ನೀವು ಯಾಕೆ ರಿಸೀವ್ ಮಾಡಲ್ಲ? ನೀವು ಇರೋದೇ ಇಲ್ವಲ್ಲ, ಯಾಕೆ ಹೇಳಿ? ನೀವು ಎಲ್ಗೋದ್ರಿ? ಪ್ರಶ್ನೆ ಮಾಡಬಾರ್ದ ನಾವು? ಅಲ್ಲ ಪ್ರಶ್ನೆ ಮಾಡಬಾರ್ದು ಹೇಳಿ, ಪ್ರಶ್ನೆ ಮಾಡಬಾರ್ದ ಸರ್? ಸಾಹೇಬ್ರಿಗೂ ಮಾಡ್ತೀನಿ ಸರ್, ತಹಸೀಲ್ದಾರ್ಗೂ ಮಾಡ್ತೀವಿ. ನೀವು ನಿಮ್ಗೆ ಯಾಕೆ ಇಷ್ಟೊಂದು ಅಂತ ಬೇಜವಾಬ್ದಾರಿ? ನೋಡಿ ನಾನು ಬಂದು ಕಾಯ್ಕೊಂಡಿದ್ದೀನಿ. ಸರಿ ಬಿಡಿ ಸರ್, ಆಯಿತು.